ಹೆಚ್ಚು ಮೈಸೂರು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯನವರು. ನಾಲ್ವಡಿ ಕೃಷ್ಣರಾಜ ಒಡೆಯರು ದೇಶದಲ್ಲಿ ಸಾಹು ಮಹಾರಾಜ್ ಮತ್ತು ಅವರು ರಾಜರಾಗಿ ಜನಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಮೀಸಲಾತಿಯ ಪರವಾಗಿ ಉದಾತ್ತವಾದಂಥ ನಿಲುವುಗಳ ಮುಖಾಂತರ ಸಮಾಜದ ನಿರ್ಮಾಣದ ಕನಸನ್ನು ಕಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ಯಾವುದೇ ಒಂದು ವ್ಯಕ್ತಿಯನ್ನು ಇನ್ನೊಂದು ವ್ಯಕ್ತಿಗೆ ಹೋಲ್ಸೋಕ್ಕಾಗೋದಿಲ್ಲ. ಅವರವ್ರಿಗೆ ಸಾಟಿ. ಇಲ್ಲಿ ವ್ಯಕ್ತಿಗತ ಹೋಲಿಕೆಗಿಂತ ಹೆಚ್ಚಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದರು. ಆ ನಿಟ್ಟಿನ ಅಭಿವೃದ್ಧಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗ್ತಾಯಿದೆ ಅನ್ನೋದು ಬಿಟ್ಟರೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ಸಿದ್ದರಾಮಯ್ಯನವ್ರ ಮೇಲೂ, ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜರಿಗೆ ಸಮಾನತೆ ಎಲ್ಲಿ ಹಿಡಿದ್ದಾರೆ? ಸಿದ್ದರಾಮಯ್ಯಗೆ ಸಾಟಿ, ನಾಲ್ವಡಿ ಕೃಷ್ಣರಾಜರು ಅವ್ರಿಗೆ ಸಾಟಿ. ಇದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಡೆವಲಪ್ಮೆಂಟನ್ನು ನೋಡಿ. ಆ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು, ಅವ್ರ ಕಾಳಜಿ, ಅವ್ರ ಬದ್ಧತೆ ಏನಿತ್ತು. ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗಬೇಕಾದ್ರೆ, ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರಬೇಕಾದ್ರೆ ಬಡ್ಜೆಟ್ಗಳನ್ನು ನೋಡ್ಬೇಕು ನೀವು. ಏನೇನು ಪ್ರಾವಿಷನ್ ಮಾಡಿದ್ದಾರೆ, ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಆ ಬಡ್ಜೆಟ್ನ ಅನಾಲಿಸಿಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಕಾಮಾಲೆ ಕಣ್ಣಿನಲ್ಲಿ ನೋಡಿದ್ರೆ ಎಲ್ಲ ಅಡ್ದಾಗಿ ಕಾಣುತ್ತೆ. ಅಧಿಕಾರಿಗಳ ಜೊತೆ ಸಭೆ ವಿಚಾರವಾಗಿ ರಾಜನ್ ಅವರು ಹೇಳಿದರು, ಸರ್ಕಾರಿ ಇಲಾಖೆ ಅಧಿಕಾರಿಗಳ ಜೊತೆ ಸುರ್ಜೇವಾಲ ಅವರ ಸಭೆ ಕರೆದಿದ್ರು, ಆ ಸಭೆಗೆ ಹೋಗಬೇಡ ಅಂತ ನಾನು ಸೂಚನೆ ಮಾಡಿದ್ದೆ ಅಂತ ಹೇಳಿ. ನಮಗೆ ಗೊತ್ತಿರೋಗೆ ನಮ್ಮ ಹಿರಿಯ ನಾಯಕರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿ 8 ವರ್ಷ, ಅವರೇ ನಂಬರ್ 1, 8 ವರ್ಷ ಸುದೀರ್ಘವಾಗಿ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿರೋರು. ಅವರಿಗೆ ಪಕ್ಷದ ಕಾರ್ಯಚಟುವಟಿಕೆಗಳು ಯಾರ್ಯಾರು ಜವಾಬ್ದಾರಿ ಹೆಂಗೆ ಮಾಡಬೇಕಾದ್ರೆ, ಕಾಂಗ್ರೆಸ್ ಪಕ್ಷ ಸರ್ಕಾರದ ಆಡಳಿತದಲ್ಲಿ ಎಂದೂ ತಲೆ ಹಾಕಿದ್ದಲ್ಲ. ಉಸ್ತುವಾರಿ ಕಾರ್ಯದರ್ಶಿ ಬಂದು ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ವಿಮರ್ಶೆ ಮಾಡಿದಂಥ ಉದಾಹರಣೆ ಇಲ್ಲ. ಇವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಷಯ.